ಇದು ಬಹಳ ಎಕ್ಸಲೆಂಟ್ ಶೋ. ಇಂಥ ಶೋ ಎಲ್ಲಿ ನಡೀತಾ ಇಲ್ಲ. ಕರ್ನಾಟಕದಲ್ಲಿ ಚೆನ್ನಾಗಿ ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಜಗದೀಶ್ ಅವರು ಇರುವವರೆಗೆ ಈ ಶೋ ಮುಂದೆ ಹೋಗ್ತಾನೆ ಇರ್ತದೆ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹಾರ್ಟಿಕಲ್ಚರ್ ಇದ್ದಾಗ ಸುವರ್ಣ ಕರ್ನಾಟಕ ಉದ್ಯಾನವನಗಳ ಪ್ರತಿಷ್ಠಾನ ಅಂತ ಮಾಡಿದ್ವಿ. ಆ ಪ್ರತಿಷ್ಠಾನದಿಂದ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ನಾಟ್ ಓನ್ಲಿ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ, ಬೇರೆ ಡಿಸ್ಟ್ರಿಕ್ಟ್ಸ್ನಲ್ಲಿ ಕೂಡ ಈ ಫ್ಲವರ್ ಶೋಗಳನ್ನು ಮಾಡ್ತಾ ಇದ್ದಾರೆ ಅಕೇಶನ್ಸ್ಗೆ. ಇಂಥ ಶೋ ಇಂಡಿಯಾದಲ್ಲಿ ಬಹುಶಃ ನಂಬರ್ 1 ಅಂತ ನನಗೆ ಅನಿಸ್ತದೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಬಿಕಮ್ ವರ್ಲ್ಡ್ ಫೇಮಸ್ ಆಲ್ಸೋ. ಕರ್ನಾಟಕ ಲಾಲ್ ಬಾಗ್ ಅಲ್ಲಿ ಪುಷ್ಪ ಪ್ರದರ್ಶನ. ಸೊ ಇದ್ರ ಬಗ್ಗೆ ಜನಗಳೆಲ್ಲ ಮೆಚ್ಕೊಳ್ತಾ ಇದ್ದಾರೆ. ಅವ್ರಿಗೆ ಹಬ್ಬ, ಇದು ದೊಡ್ಡ ಹಬ್ಬ. ಸೊ ಇದರ ಬಗ್ಗೆ ಜನಗಳೇ ಹೇಳ್ತಾ ಇದ್ದಾರೆ. ನಾನಂತ ಏನು ಏನಿಲ್ಲ, ಸರ್ಕಾರದವ್ರು ಕೂಡ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಖಂಡಿತ. ಬಟ್ ಇದೆಲ್ಲ ಎಫರ್ಟ್ ಎಲ್ಲ ಕೂಡ ನಮ್ಮ ಆಫೀಸರ್ಸ್ ಜಗದೀಶ್ ಅಂತ ಅವರಿಂದ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ. 2-3 ತಿಂಗಳ ಮಾಡಿದ್ರೆ ಈ ಲೆವೆಲ್ಗೆ ಬರ್ತದೆ ಅಷ್ಟು. ಇಲ್ಲದೆ ಬೇರೆ ಕಡೆ ಇಷ್ಟು ಕಷ್ಟಪಡಿ ಕೆಲಸ ಮಾಡುವವರು ಇದ್ದಾರಾ ಅಂತ ಅನುಮಾನ ಬರ್ತದೆ. ಸೊ ಇಟ್ ಈಸ್ ಎಕ್ಸಲೆಂಟ್, ಇಟ್ ಈಸ್ ಐ ಸ್ಟ್ರೈಕಿಂಗ್ ಮತ್ತು ಜನಗಳ ಹೃದಯಕ್ಕೆ ಹತ್ತುಕೊಂಡಿದೆ. ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್. ಸರಿ, ನೀವು ಇನ್ನು ಅರೌಂಡ್ 7-8 ಇರಬೇಕು. ಆವಾಗ ಇರೋದು ಆವಾಗ ಬಹಳ ಎಂಥೂಸಿಯಾಸ್ಟಿಕ್ ಆಗಿ ಆಫೀಸರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ರು. ಅವರು ಡಿಪಾರ್ಟ್ಮೆಂಟ್, ಇದು ಆಕ್ಚುಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಸ್ಮಾಲ್ ಸೆಲ್ ಆಗಿತ್ತು ಅಗ್ರಿಕಲ್ಚರ್ನಲ್ಲಿ. ಅದು ನಮ್ಮ ಆಫೀಸರ್ ಸಹಕಾರದಿಂದ ಸೆಪರೇಟ್ ಮಾಡಿ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೊಂದು ಅಸ್ತಿತ್ವ ತಂದೆ. ನಮ್ದು ತಂದದ ಮೇಲೆ ಎಷ್ಟೋ ವಿಂಗ್ಸ್ ಕ್ರಿಯೇಟ್ ಮಾಡಿದೆ. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿದೆ, ವೈನ್ ಬೋರ್ಡ್ ಕ್ರಿಯೇಟ್ ಮಾಡಿದೆ, ಮತ್ತು ಆಫ್ಕಾಮ್ಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ನಲ್ಲಿತ್ತು. ಅದು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತಂದಿದೆ. ದೊಡ್ಡ ರಿಕ್ರೂಟ್ಮೆಂಟ್ ಮಾಡಿದ್ವಿ, ವೆರಿ ಬಿಗ್ ರಿಕ್ರೂಟ್ಮೆಂಟ್ ಮಾಡಿ ಡಿಪಾರ್ಟ್ಮೆಂಟ್ ಸ್ಟ್ರೆಂಥನ್ ಮಾಡಿದ್ವಿ. ಬಹಳ ನನಗಿರುವುದು ಬಹಳ ಶಾರ್ಟ್ ಟೈಮ್ ಇತ್ತು, 1 ವರ್ಷ ಇರಲಿಲ್ಲ. 1 ವರ್ಷದಲ್ಲಿ ಅಷ್ಟು ಸಾಧನೆಗಳು ಮಾಡಿದ್ವಿ ಅಂದ್ರೆ ದೈವ ಸಂಕಲ್ಪ ಅಂತ ಅನಿಸ್ತದೆ ನನಗೆ. ವೆರಿ ರಿಮಾರ್ಕಬಲ್. ಭಗವತ್ ಸಂಕಲ್ಪನಿಂದ ಮಾಡ್ಲಿಕ್ಕೆ ಆಯ್ತು, ನಮ್ಗೆ ಸಾಧ್ಯವಾಯಿತು. ಈಗ ನಾವು ಮಹಾರಾಷ್ಟ್ರಕ್ಕಿಂತ ಮುಂದೆ ಹೋಗಿದ್ವಿ ಅಂತ ಕಾಣಿಸ್ತದೆ ವೈನ್ ಬೋರ್ಡ್ ಆದ್ಮೇಲೆ. ಅದೇ ತರಹ ಯೂನಿವರ್ಸಿಟಿ ಆಲ್ಸೋ, ಒಂದೇ ಯೂನಿವರ್ಸಿಟಿ ಇತ್ತು ಆವಾಗ ಹಿಮಾಚಲ್ ಪ್ರದೇಶದಲ್ಲಿ. ದಿಸ್ ವಾಸ್ ದ ಸೆಕೆಂಡ್ ಯೂನಿವರ್ಸಿಟಿ ಆಫ್ಟರ್ several years and it is flourishing like anything, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ. ಭಗವತ್ ಸಂಕಲ್ಪ ಏನಿಲ್ಲ, ನಾವು ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಇಸ್ ನೌ ಇಟ್ ಹ್ಯಾಸ್ ಕಮ್ as good as agriculture department, which was a small cell one time. ಇನ್ನೂ ಬೆಳ್ತಾ ಇದೆ ಅಂತ ಕಾಣಿಸ್ತದೆ. ಆಮೇಲೆ ಸೆರಿಕಲ್ಚರ್ ತಂದಿದ್ದೀವಿ, ಇದಕ್ಕೆ ಹಾರ್ಟಿಕಲ್ಚರ್ ಕಂಬೈನ್ ಮಾಡಿದ್ವಿ. ಸೊ ಹಾರ್ಟಿಕಲ್ಚರ್ ಅಂಡ್ ಸೆರಿಕಲ್ಚರ್ ಆಯ್ತು ಈಗ. ಸೊ ದಿ ಡಿಪಾರ್ಟ್ಮೆಂಟು ಬಹಳ ಬೆಳ್ತಾ ಇದೆ, ಬಹಳ ಉಪಯೋಗ ಆಗ್ತಾ ಇದೆ ಸ್ಟೇಟ್ಗೆ. ಸ್ಟೇಟ್ಗೆ ಉಪಯೋಗ ಆಗಿದೆ ಅಂದರೆ ಜನಗಳಿಗೂ ಉಪಯೋಗ ಆಗ್ತಾ ಇದೆ. ಪೀಪಲ್ ಹ್ಯಾವ್ ರಿಕಗ್ನೈಸ್ಡ್ ದಿಸ್ ಡಿಪಾರ್ಟ್ಮೆಂಟ್ಸ್ ಎಕ್ಸಿಸ್ಟೆನ್ಸ್. ಅದು ನನಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೆಲಸ ಮಾಡಿದೆ, ಎಷ್ಟೋ ಡಿಪಾರ್ಟ್ಮೆಂಟ್ಸ್ನಲ್ಲಿ. ಬಟ್ ಹಾರ್ಟಿಕಲ್ಚರ್ನಲ್ಲಿ ನನಗೆ ಸ್ಪೆಷಲ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ ಬಿಕಾಸ್ ಆಫ್ ದಿಸ್ ಸ್ಮಾಲ್ ಕಾಂಟ್ರಿಬ್ಯೂಷನ್ ಡ್ಯೂರಿಂಗ್ ಮೈ ಟೆನ್ಯೂರ್.